ದೇವೇಗೌಡರು ಚೆನ್ನಮ್ಮ ಅವರದು ಆದರ್ಶ ದಾಂಪತ್ಯ ಅವರಿಬ್ಬರು ಬರೋಬ್ಬರಿ 7 ದಶಕಗಳ ಕಾಲ ತುಂಬಿದಂತಹ ಆದರ್ಶ ಜೀವನವನ್ನು ನಡೆಸಿದ ಸಾರ್ಥಕ್ಯ ಇದೆ. ಇಂದಿನ ಜಮಾನದ ಹೆಣ್ಣುಮಕ್ಕಳಿಗೆ ಚೆನ್ನಮ್ಮ ರಿಯಲಿ ಮಾದರಿ ಆಗ್ತಾರೆ. ಓಕೆ, ಇನ್ನು ಕಾಂಗ್ರೆಸ್ಸಿನ ಶಾಸಕರಾಗಿರುವಂತಹ ಕೋನಾರೆಡ್ಡಿ ಫೋನಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಯಾವಾಗ ವಿಷಯ ಗೊತ್ತಾಯಿತು ನಿಮಗೆ? ಇಲ್ಲ, ನಾನು ಏರ್ಪೋರ್ಟಿಂದ ಹುಬ್ಳಿಗೆ ಹೊರಟಿದ್ದೆ. ಓಕೆ, ನಾನು ಫೋನ್ ಬಂತು. ಮಾಜಿ ಪ್ರಧಾನಿಗಳು, ನಮ್ಮ ಹಿರಿಯರು, ನಮ್ಮ ನಾಯಕರಂತ ಸನ್ಮಾನ್ಯ ಎಸ್ ಡಿ ದೇವೇಗೌಡರ ಧರ್ಮಪತ್ನಿಯವರು ಚೆನ್ನಮ್ಮ ತಾಯಿ ಅವರ ನಿಧನ ನಮ್ಗೆಲ್ಲರಿಗೂ ದುಃಖ ತಂದಿದೆ. ವಿಶೇಷವಾಗಿ ನಮ್ಮೆಲ್ಲರ ಬಗ್ಗೆ ಪ್ರೀತಿ ಇಟ್ಟವರು, ಎಲ್ಲ ರಾಜಕಾರಣದವ್ರು ಬೆಳ್ಕೊಂಡ್ ಬಂದವ್ರಿಗೆ ಆಶೀರ್ವಾದ ಮಾಡಿದಂಥವ್ರು ಅಂತ ಅವ್ರಿಗೆ ಅವ್ರ ಕುಟುಂಬಕ್ಕೆ ದುಃಖವನ್ನು ತಡೀತಕ್ಕಂಥ ಶಕ್ತಿಯನ್ನ ನೀಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಓಕೆ ಸರ್, ನೀವು ಕೂಡ ಬಹಳ ಅವಿನಾಭಾವ ಸಂಬಂಧವನ್ನು ಹೊಂದಿದ್ರಿ ಅವ್ರ ಕುಟುಂಬದ ಜೊತೆಗೆ. ನೀವು ಹೋದಾಗ ಹೆಂಗೆಲ್ಲ ಟ್ರೀಟ್ ಮಾಡ್ತಾ ಇದ್ರು ಸರ್ ಅವರು? ಇಲ್ಲ, ಅವ್ರ ಮನೆಗೆ ಹೋದ ಅಂದ್ರೆ ಕೂಡಿ ಊಟ ಮಾಡ್ತಿದ್ವಿ. ದೇವೇಗೌಡ ಸಾಹೇಬ್ರ ಕೂಡ ಯಾವಾಗಲೂ ಊಟ ಮಾಡ್ತಿದ್ರು. ಅವಾಗ ನಾವು ಹೋದ ನಮ್ಮನ್ನು ಕರ್ಕೊಂಡು ಊಟ ಮಾಡ್ತಿದ್ರು. ಅವ್ರು ಒಂಥರ ಈ ಹಳೆ ಪದ್ಧತಿ ಮೇಲೆ ಬಂದಂತವ್ರು, ಒಳ್ಳೆ ರೀತಿಯಾಗಿ ಜೀವನವನ್ನು ನಡೆಸಿ ಅವ್ರು ದೇವೇಗೌಡ ಸಾಹೇಬ್ರ ಜೊತೆನೂ ಊಟಕ್ಕೆ ಕೂಡ್ತಿದ್ರು ಅವ್ರು ಯಾವಾಗಿದ್ರು. ನಾವು ಕುಮಾರಸ್ವಾಮಿ ಅವ್ರು ಬರ್ಲಿ, ಆಮೇಲೆ ರೇವಣ್ಣ ಸಾಹೇಬ್ ಬರ್ಲಿ, ಯಾರೋ ಬರ್ಲಿ, ಬಂದ್ರು ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡ್ತಕ್ಕಂಥದ್ದು, ಮನೆಗೆ ಬಂದವ್ರಿಗೆ ಟಿಫಿನ್ ಆತು, ಊಟ ಆತ ಕೇಳ್ತಕ್ಕಂಥ ಒಂದು ಪರಂಪರೆ ಇಟ್ಕೊಂಡು ಒಂದು ತಾಯಿ ಸ್ಥಾನದಲ್ಲಿದ್ದು ಇವತ್ತು ಶತಾಯುಷ ಅವ್ರು ಈಗ ಏನದು ನಮ್ಮನ್ನು ಬಿಟ್ಟು ಆಗಿರಲ್ಲ. ಆ ನೋವು ಎಲ್ರು ಇಡೀ ರಾಜ್ಯಕ್ಕಾಗಿದೆ, ದೇಶಕ್ಕಾಗಿದೆ. ಆ ದುಃಖವನ್ನು ತೆಗೆಯತಕ್ಕಂಥ ಶಕ್ತಿ ಅವ್ರ ಕುಟುಂಬಕ್ಕೆ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಓಕೆ ಸರ್, ಸಹಜವಾಗಿ ನೀವು ಅವ್ರ ಜೊತೆ ಇದ್ದಾಗ ಅಥವಾ ಅವ್ರ ಜೊತೆ ವೈಯಕ್ತಿಕವಾಗಿ ಮಾತನಾಡ್ತಾ ಇರಬೇಕಾದ್ರೆ ಏನು ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ರು ಚೆನ್ನಮ್ಮ? ಅವರು ರಾಜಕಾರಣ ಬಗ್ಗೆ ಹೆಚ್ಚು ಮಾತನಾಡ್ತಾ ಇರ್ಲಿಲ್ಲ. ಓಕೆ, ನಿಮ್ಮ ಮಗ ಏನ್ ಮಾಡ್ತಾನೆ, ನಿಮ್ಮ ಮನೆಯವ್ರು ಏನ್ ಮಾಡ್ತಾರೆ, ಈ ರೀತಿಯಾಗಿ ಮಾತಾಡ್ತಿದ್ರು ಹೊರತಾಗಿ ರಾಜಕಾರಣ ಜಾಸ್ತಿ ಮಾಡ್ತಾರೆ. ರಾಜಕಾರಣ ದೇವೇಗೌಡ ಸಾಹೇಬ್ರ ಹತ್ರ ಹೋಗಿ ಕೆಳಗಿಳಿದು ಅವ್ರನ್ನ ಮಾತಾಡ್ಸಿ ನಮಸ್ಕಾರ ಮಾಡಿ ಬರ್ತಿದ್ವಿ ನಾವು. ಅದೊಂದು ಪರಂಪರೆ ಆಗ್ಬಿಟ್ಟಿದ್ ನಮ್ಗ. ಅವರು ಯಾವಾಗ್ಲೂ ಅವ್ರು ಭೇಟಿಯಾಗಿ ಬರ್ತಕ್ಕಂಥ. ನಾನು 2013 ಗೆದ್ದಾಗ ನನಗೆ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಅವ್ರು ಪೂಜೆ ಮಾಡಕತ್ತಿದ್ರು. ಅವಾಗ ದೇವೇಗೌಡ ಸಾಹೇಬ್ರ ಟಿಕೆಟ್ ಕೊಟ್ಟು ಅಮರ ಭೇಟಿಯಾಗಿ ಹೋಗಿದ್ರು. ಅದನ್ನ ಪೂಜೆ ಮಾಡಿ ನಮಗ್ ಕೊಟ್ರು. ಆ ಸಂದರ್ಭದಲ್ಲಿ ನಾ ಗೆದ್ದೆ, ನಿಮ್ಗೆ ಗೊತ್ತಲ್ಲ. ಬಟ್ ವ್ಯವಸ್ಥೆ ಒಳಗ ಅವ್ರಿಗೆ ಆ ಭಕ್ತಿ ಇತ್ತು ದೇವ್ರ ಹತ್ರ. ದೇವ್ರ ಪೂಜೆ ಮಾಡೋದ ಬೆಳಿಗ್ಗೆ ಅವ್ರ ಕೆಲಸ. ಅವ್ರು ಪೂಜೆ ಮಾಡಿ ದೇವೇಗೌಡ ಸಾಹೇಬ್ ಪ್ರಸಾದ ತಂದು ಕೊಟ್ರ ಅಂದ್ರೆ ಆಮೇಲೆ ಮುಂದೆ ಕಾರ್ಯಕ್ರಮಗಳು. ಅಂದರೆ ಇವತ್ತು ಪ್ರಾಯಶಃ ದೇವೇಗೌಡರಿಗೆ ಇಷ್ಟು ದೈವ ಭಕ್ತಿ ಬಂದಿದೆ ಅಂತಂದರೆ ಅದಕ್ಕೆ ಚೆನ್ನಮ್ಮ ಅವ್ರ ಕಾರಣ ಅಂತ ಹೇಳ್ಬೋದಲ್ಲ? ಇಲ್ಲ, ಅವ್ರ ಕುಟುಂಬದಲ್ಲಿ ಅವರು ದೇವರ ಭಕ್ತಿಯಿಂದ ಅವ್ರ ಮೊದ್ಲಿಗಿದ್ದ ನಡ್ಕೊಂಡ್ ಬಂದಾರ. ಚೆನ್ನಮ್ಮಾಜಿಯವರು ಒಂದು ಮಾರ್ಗದರ್ಶನ ಅಂತ ಅವ್ರ ಮನೆಗೆ. ಓಕೆ, ಧನ್ಯವಾದಗಳು ಸರ್. ಅಶ್ವೇಗ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇದು ಕೋನಾರೆಡ್ಡಿ ಅವರ ಮಾತು. ಚೆನ್ನಮ್ಮ ಅವರು ಯಾವತ್ತೂ ಕೂಡ ದೇವೇಗೌಡರನ್ನ ಬಿಟ್ಟು ಊಟ ಮಾಡ್ತಾ ಇರಲಿಲ್ಲ. ಒಂದು ದೇವೇಗೌಡರು ಬರೋ ತನಕ ಕಾಯೋರು. ಒಂದು ವೇಳೆ ದೇವೇಗೌಡರು ಬಂದು ಹಸ್ಕೊಂಡಿದ್ದರೆ ಅವರಿಗೆ ಮೊದಲು ಊಟಕ್ಕೆ ಹಾಕಿ ತದನಂತರದಲ್ಲಿ ತಾವು ಊಟವನ್ನು ಮಾಡ್ತಾಯಿದ್ರು. ಯಾವತ್ತೂ ಕೂಡ ಅತಿಯಾದಂತಹ ರಾಜಕೀಯ ವಿಚಾರಗಳನ್ನು ಗಂಡನ ಜೊತೆಗಾಗಲಿ, ಮಕ್ಕಳ ಜೊತೆಗಾಗಲಿ, ಮನೆಗೆ ಬಂದಂತಹ ಅತಿಥಿಗಳ ಜೊತೆ, ಕಾರ್ಯಕರ್ತರ ಜೊತೆ ಚೆನ್ನಮ್ಮ ಅವರು ಮಾತನಾಡ್ತಾ ಇರಲಿಲ್ಲ. ಈಗಾಗಲೇ ಒಂದು 2-3 ಜನ ಶಾಸಕರು, ನಾಯಕರು ಹೇಳಿದರು, ನಿನ್ನ ಹೆಂಡತಿ ಏನು ಮಾಡ್ತಾರೆ, ನಿನ್ನ ಮಕ್ಕಳೇನು ಮಾಡ್ತಾರೆ ಅಂತ ಹೇಳಿ ಅವರು ಕುಟುಂಬದ ಕುಶಲೋಪಾರಿಗಳನ್ನು ವಿಚಾರಣೆ ಮಾಡ್ತಿದ್ರು ಚೆನ್ನಮ್ಮ. ಹೊರತುಪಡಿಸಿದರೆ ರಾಜಕೀಯ ವಿಚಾರಗಳನ್ನು ಯಾವತ್ತೂ ಕೂಡ ಮಾತನಾಡ್ತಾ ಇರಲಿಲ್ಲ. ಸಮೃದ್ಧಿ ಮಂಜುನಾಥ್ ಅವರು ಹೇಳ್ತಾ ಇದ್ರು, ದೇವೇಗೌಡರು ಚೆನ್ನಮ್ಮ ಇವತ್ತಿನ ನವದಂಪತಿಗಳಿಗೆ ಆದರ್ಶ ದಂಪತಿಗಳು. ಯಾಕೆಂತಂದರೆ ಅವರಿಬ್ಬರು ಎಷ್ಟು ಅನ್ಯೋನ್ಯವಾಗಿರ್ತಾ ಇದ್ದರು. ಯಾವತ್ತೂ ಕೂಡ ದೇವೇಗೌಡರು ಒಂದು ದಿನ ಸಿಟ್ಟಿಂದ ಅವ್ರ ಜೊತೆ ಮಾತಾಡಿದ್ದಿಲ್ಲ, ರೇಗಿದ್ದಿಲ್ಲ. ಅದೆಷ್ಟೇ